ವೀಕ್ಷಕರೇ, ಹುಣಸೂರಿನಲ್ಲೊಂದು ಕಳೆದ ತಿಂಗಳು ಹೊಸ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಆಗಿದೆ. ಅದು ಕಾವೇರಿ ಆಸ್ಪತ್ರೆ. ಹೌದು ವೀಕ್ಷಕರೇ, ಹುಣಸೂರಿನ ಹಾಗೂ ಸುತ್ತಮುತ್ತಲಿನ ಜನಗಳಿಗೆ ಉಪಯೋಗ ಆಗುವಂಥ ಒಂದು ಒಳ್ಳೆಯ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಬಿಟ್ಟರೆ ಬೇರೆಲ್ಲೂ ಒಳ್ಳೆಯ ಆಸ್ಪತ್ರೆ ಇರಲಿಲ್ಲ. ಅಂದರೆ ಹೃದಯಾಘಾತ ಇತರ ಸಂಬಂಧಿಗಳಿಗೆ ಅವರು ಮೈಸೂರನ್ನೇ ಆಶ್ರಯಿಸಬೇಕಾಗಿದೆ. ಅದಕ್ಕೆ ಒಂದು ಪೂರಕವಾಗಿ ಒಂದು ಒಳ್ಳೆಯ ಆಸ್ಪತ್ರೆ ಹುಣಸೂರಿನಲ್ಲಿ ಪ್ರಾರಂಭ ಆಗಿದೆ. ಅದು ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಆ ಒಂದು ಆಸ್ಪತ್ರೆಯಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ಉಪಕರಣಗಳನ್ನು ತಂದಿದ್ದಾರೆ. ಅದರ ಮುಖ್ಯಸ್ಥರು ಶ್ರೀಯುತ ರವಿಕುಮಾರ್ ಅವರು ಹಾಗೂ ಕಾವೇರಿ ಆಸ್ಪತ್ರೆಯ ಮುಖ್ಯಸ್ಥರಾದಂತಹ ಲೋಹಿತ್ ರವರು. ಬನ್ನಿ, ನಮ್ಮ ಸಾನ್ವಿ ನ್ಯೂಸ್ ಇವತ್ತು ಕಾವೇರಿ ಆಸ್ಪತ್ರೆಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಅಲ್ಲಿ ಏನೆಲ್ಲ ಉಪಕರಣ ಬಂದಿದೆ, ಡಾಕ್ಟರ್ಗಳು ಏನು ಹೇಳ್ತಾರೆ ಅಂತ ಅವರಿಂದ ಕೇಳೋಣ. ಹುಣಸೂರಿನ ಹೆಸರಾಂತ ಕಾವೇರಿ ಆಸ್ಪತ್ರೆ ಕಳೆದ 2 ವರ್ಷಗಳಿಂದ ಹುಣಸೂರಿನ ಜನತೆ ಸೇರಿದಂತೆ ಪಿರಿಯಾಪಟ್ಟಣ, ಕೆಆರ್ ನಗರ, ಎಚ್ಡಿ ಕೋಟೆ ಭಾಗದ ಜನರಿಗೆ ಉತ್ತಮ ಸೇವೆ ನೀಡುವ ಮೂಲಕ ಮನೆ ಮಾತಾಗಿತ್ತು. ಈಗ ಹುಣಸೂರಿನಲ್ಲಿ 100 ಹಾಸಿಗೆಯುಳ್ಳ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ನೂತನ ಕಟ್ಟಡ ಪ್ರಾರಂಭವಾಗಿದ್ದು, ಮೈಸೂರು, ಬೆಂಗಳೂರಿನ ದೊಡ್ಡ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳ ಜೊತೆಗೆ ಹೃದಯ ಸಂಬಂಧಿಯ ಕಾಯಿಲೆಗಳು ಸೇರಿದಂತೆ ಎಲ್ಲ ತರಹದ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದ್ದು, ಡಾಕ್ಟರ್ ಲೋಹಿತ್ ಅವರ ಕನಸಿನ 100 ಹಾಸಿಗೆಯ ಸುಸಜ್ಜಿತವಾದ ಕಾವೇರಿ ಆಸ್ಪತ್ರೆ ಹುಣಸೂರಿನ ಬೈಪಾಸ್ ರಸ್ತೆಯಲ್ಲಿ ನಿರ್ಮಾಣವಾಗಿದೆ. 1 ತಿಂಗಳ ಹಿಂದೆ ಉದ್ಘಾಟನೆಯಾದ ಕಾವೇರಿ ಆಸ್ಪತ್ರೆಯಲ್ಲಿ ಈಗ ಎಂಜಿಯೋಗ್ರಾಮ್ ಮಾಡಲಾಗುತ್ತಿದ್ದು, ಹೃದಯ ಸಂಬಂಧಿತ ಹಾಗೂ ಹೃದಯಾಘಾತ ರೋಗಿಗಳು ಮೈಸೂರಿಗೆ ಹೋಗುತ್ತಿದ್ದರು. ಈಗ ಹುಣಸೂರಿನ ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವ ಮೂಲಕ ಹೃದಯಾಘಾತಕ್ಕೆ ಒಳಗಾದ ರೋಗಿಗಳಿಗೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡುವ ಮೂಲಕ ಅವರ ಪ್ರಾಣವನ್ನು ಉಳಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಡಾಕ್ಟರ್ ಲೋಹಿತ್ ಅವರು ತಿಳಿಸಿದರು. ಜನಗಳಿಗೆಲ್ಲ ಉಪಯೋಗ ಆಗುವಂಥ ಒಂದು ಒಳ್ಳೆಯ ಆಸ್ಪತ್ರೆ ಕಾವೇರಿ ಆಸ್ಪತ್ರೆ ಅಂತ ಈಗಾಗಲೇ ಜನಿತಾ ಇರ್ತಾ ಇದೆ. ಇತ್ತೀಚೆಗೆ ಅಷ್ಟೇ ಪ್ರಾರಂಭವಾದಂಥ ಇದರಲ್ಲಿ ಈಗ ಎಂಜಿಯೋಗ್ರಾಫ್ ಅಂತೇಳಿ ಒಂದು ಹೊಸ ಒಂದು ಉಪಕರಣದಿಂದ ಏನು ಉಪಯೋಗ ಆಗ್ಬೋದು ಸರ್ ಜನಗಳಿಗೆ? ಮುಖ್ಯವಾಗಿ ಈಗ ಹೃದಯಾಘಾತ ಅಂದರೆ ಎಲ್ಲರೂ ಕೇಳಿರ್ತಾರೆ. ಹೃದಯಾಘಾತ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತಾಲೂಕು ಮಟ್ಟದಲ್ಲಿ ಹೃದಯ ತಪಾಸಣೆ ಆಗೋದಕ್ಕೆ ಚಿಕಿತ್ಸೆ ಅತಿ ಅಗತ್ಯವಾಗಿದೆ. ಏಕೆಂದರೆ ಎಲ್ಲದಕ್ಕೂ ಕೂಡ ನಾವು ಜಿಲ್ಲಾ ಮಟ್ಟದ ಅಥವಾ ಬೆಂಗಳೂರು, ಮೈಸೂರು ಅಂಥ ಕಡೆಗೆ ಹೋಗಬೇಕಾಗ್ತದೆ. ಇಲ್ಲಿ ನಮ್ಮಲ್ಲಿ ಈ ಕ್ಯಾಥ್ಲಾ ಫೆಸಿಲಿಟಿಯಿಂದ ಹೃದಯಾಘಾತಕ್ಕೆ ಇಮಿಡಿಯೇಟ್ ಆಂಜಿಯೋಗ್ರಾಮ್ ಅಥವಾ ಆಂಜಿಯೋಪ್ಲಾಸ್ಟಿ ಏನು ಟ್ರೀಟ್ಮೆಂಟ್ ಇದೆ ಅದನ್ನು ಮಾಡ್ಬೋದು. ಇಲ್ಲಿಂದ ಮೈಸೂರಿಗೆ ಪೇಷಂಟ್ನ ಟ್ರಾನ್ಸ್ಫರ್ ಮಾಡೋ ಟೈಮಲ್ಲಿ ಇಲ್ಲಿ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ ಮಾಡಿ ಅದರ ಚಿಕಿತ್ಸೆ ಮಾಡ್ಬೋದು. ಇದು ಅತಿ ಮುಖ್ಯವಾದ ಒಂದು ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಏನಿದೆ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಅಂತ ಅದನ್ನು ಇಲ್ಲಿ ಮಾಡ್ಬೋದು. ಸರ್, ಡಾಕ್ಟರ್ ಎಲ್ಲಿದ್ರು ಏನು ಅನುಭವ ಇದೆ ಅಂತ ಕೇಳ್ಬೋದು ಸರ್? ನಾನು ಮೈಸೂರು ಸಿಯೋಗ್ ಆಸ್ಪತ್ರೆಯಲ್ಲಿ ಕಳೆದ 2 ವರ್ಷದಿಂದ ಕನ್ಸಲ್ಟೆಂಟ್ ಇಂಟರ್ವೆನ್ಷನ್ ಕಾರ್ಡಿಯಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಅದಕ್ಕೆ ಮುಂದೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸ್ನೇಹಿತರ ಉಪಕರಣ ಮತ್ತು ಅಲ್ಲಿ ಮತ್ತೂರವರು ಈ ಒಂದು ಆಸ್ಪತ್ರೆಗೆ ಮೂಲ ಕಾರಣರಾದಂತಹ ಮುಖ್ಯಸ್ಥರಾದಂಥ ಶ್ರೀಯುತ ಲೋಹಿತ್ ಜಿ ಸರ್ ಅವರಿದ್ದಾರೆ. ಸರ್, ನಮಸ್ತೆ ಸರ್. ನಮಸ್ಕಾರ ಸರ್. ಇದು ನಮ್ಮ ವಾಹಿನಿ ಈಗ ಸಾವಿರಾರು ಜನಕ್ಕೆ ಒಟ್ಟಾಗಿ ತಲುಪುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ಈ ಜಾಗದಲ್ಲಿ ಮಾಡಬೇಕು ಅಂತ ಏನು ಅನ್ನಿಸ್ತು ಸರ್ ನಿಮಗೆ? ಇಲ್ಲಿ ಸರ್ ಸುಮಾರು ಸುತ್ತಮುತ್ತ 4-5 ತಾಲೂಕಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವಶ್ಯಕತೆ ಅನ್ನೋದನ್ನು ನಾವು ಮನಗಂಡ್ವಿ. ಅದ್ರ ಜೊತೆಗೆ ನಾನು ನೋಡಿದಂಗೆ, ನಾನು ಇಲ್ಲಿ ಒಂದು ಸಣ್ಣ ಹಾಸ್ಪಿಟಲ್ ಮಾಡಿದಾಗ ಹೃದಯಾಘಾತಗಳಾದಾಗ ಕೋವಿಡ್ ನಂತರ ಆದಂಥ ಸಾವು ನೋವುಗಳನ್ನು, ಅದರ ಅಡ್ಡ ಪರಿಣಾಮಗಳಿಂದಂಥ ತೊಂದರೆಗಳನ್ನು ನಾನು ಕಣ್ಣಾರೆ ನೋಡಿದೆ. ಆ ಪೇಷಂಟ್ನ ಮೈಸೂರಿಗೆ ಕಳಿಸ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲೇ ಅರ್ಧ ದಾರಿನಲ್ಲೇ ಸತ್ತೋಗ್ತಿದ್ದಂಥದ್ದನ್ನು ನಾನು ಕೇಳ್ಪಟ್ಟು ಬಹಳ ಬೇಜಾರಾಗಿ ಆ ಜೀವಗಳನ್ನು ಉಳಿಸುವ ಒಂದು ಪ್ರಯತ್ನದಲ್ಲಿ ಈ ಒಂದು ಕ್ಯಾಥ್ಲ್ಯಾಬನ್ನು ಶುರು ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ನಮ್ಮ ಡಾಕ್ಟರ್ ರವಿಕುಮಾರ್ ಸರ್ ಮತ್ತು ಅವರ ತಂಡ ಪೂರಕವಾಗಿ ನಮಗೆ ಸ್ಪಂದಿಸ್ತಾ ಇದೆ. ಅದರ ಭಾಗವಾಗಿ ಇವತ್ತು ಹುಣಸೂರಿನ ಒಬ್ಬ ನಿವಾಸಿಗೆ ಒಂದು ಹಾರ್ಟಲ್ಲಿ ತೊಂದರೆ ಇದ್ದಂಥ ವ್ಯಕ್ತಿಗೆ ಇವತ್ತು ಒಂದು ಆಂಜಿಯೋಗ್ರಾಮನ್ನು ಮಾಡಿದ್ದೀವಿ. ಅವರಿಗೆ ಕೂಡ ತೊಂದರೆ ಇರತಕ್ಕಂಥದ್ದಕ್ಕೆ ಒಂದು ಚಿಕಿತ್ಸೆ ಕೂಡ ಆಗಿದೆ. ಭಾಳ ಸಂತೋಷ ಆಗಿದೆ. ನನ್ನ ಬಹುದಿನದ ಕನಸು ಇವತ್ತು ಈಡೇರಿದಂತಾಗಿದೆ. ಈ ಶ್ರಮಕ್ಕೆ, ನಾನು ಪಟ್ಟಂಥ ಶ್ರಮಕ್ಕೆ ಪ್ರತಿಫಲ ಸಿಕ್ಕಂತಾಗಿದೆ. ಒಳ್ಳೆ ಮಾತು. ಇದರ ಉಪಯೋಗವನ್ನು ಎಲ್ಲ ಜನರು ಪಡ್ಕೋಬೇಕು. ಆಗೋತಕ್ಕಂಥ ಅನಾಹುತಗಳನ್ನು, ಸಾವು ನೋವುಗಳನ್ನು ತಪ್ಪಿಸ್ಬೇಕು. ನೀವುಗಳು ಕೂಡ, ಮಾಧ್ಯಮ ಮಿತ್ರರು ಕೂಡ ಈ ವಿಚಾರವನ್ನು ಜನರಿಗೆ ಮುಟ್ಟಿಸ್ಬೇಕು. ಅವರ ಮನೆ ಬಾಗಿಲಿಗೆ ನಾವು ಹೃದಯ ಚಿಕಿತ್ಸೆಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ
ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನೀವೇನು ಈ ಒಂದು ಹೃದಯಾಘಾತಕ್ಕೆ ಇಲ್ಲಿ ಈ ಉಪಕರಣ ಬೇಕಾಗಿತ್ತು, ಇಲ್ಲಿ ಸುತ್ತಮುತ್ತಲಿನ ಜನಕ್ಕೆ ಇದು ಅವಶ್ಯಕತೆ ಇತ್ತು ಅಂತ ಡಾಕ್ಟರ್ ಲೋಹಿಸಿ ಸರ್ ಅವರು ಸಹ ಹೇಳಿದರು. ಸರಿ, ಈ ಒಂದು ಉಪಕರಣದ ಬಗ್ಗೆ ಈ ಸಮೀಪದಲ್ಲಿ ಎಲ್ಲಿ ಜನಗಳು ಅದಕ್ಕೆ ಹೃದಯಾಘಾತಕ್ಕೆ ತೋರಿಸಬೇಕಾಗಿತ್ತು ಸರ್? ನಮ್ಮ ಈ ಹುಣಸೂರು ಹಾಗೂ ಈ ಸುತ್ತಮುತ್ತಲಿನ ತಾಲೂಕಿನ ಜನಗಳಿಗೆ ಹೃದಯಾಘಾತ ತೊಂದರೆ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಬಂದಾಗ ನಮ್ಮ ಹತ್ತಿರದ ಮೈಸೂರಿನ ಒಂದು ಹೈಯರ್ ಸೆಂಟರ್ ಏನಿದೆ ಅಲ್ಲಿ ಹೋಗಿ ಹೃದಯ ತಪಾಸಣೆ ಹಾಗೂ ಚಿಕಿತ್ಸೆಯನ್ನು ಮಾಡಿಸ್ಬೇಕಾಗಿತ್ತು. ಆ ಒಂದು ಟ್ರಾವೆಲ್ ಟೈಮಲ್ಲಿ ಆಗುವಂಥ ಅನಾಹುತಗಳನ್ನ ನಾವು ಇಲ್ಲಿ ಲಭ್ಯವಿರುವಂಥ ನಮ್ಮ ಕಾವೇರಿ ಹಾಸ್ಪಿಟಲ್ ಲಭ್ಯವಿರುವಂಥ ಕ್ಯಾಥ್ಲಾ ಫೆಸಿಲಿಟಿ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿಯಿಂದ ಅದನ್ನು ತಡೆಗಟ್ಬೋದು ಹಾಗೂ ಉತ್ತಮವಾದ ಚಿಕಿತ್ಸೆಯನ್ನು ನೀಡ್ಬೋದು. ನಿಜವಾದ ಒಂದು ಅಡ್ವಾಂಟೇಜ್ ಅಂತ ಹೇಳ್ತೀವಿ. ಡಾಕ್ಟರ್ ಸರ್, ಇಲ್ಲಿ ನಮಗೆ ಜನರ ಆರೋಗ್ಯ, ಅವರ ಆರೋಗ್ಯದ ರಕ್ಷಣೆ ಬಹಳ ಮುಖ್ಯ ಆಗಿರೋದ್ರಿಂದ ಈ ಆಸ್ಪತ್ರೆ ಕಟ್ಟಲಿಕ್ಕೆ ಆದಂಥ ನಮಗೆ ತಗೊಂಡಂಥ ಶ್ರಮ, ನೋವು ಎಲ್ಲವನ್ನ ನಾನು ಈ ಜನ ಚಿಕಿತ್ಸೆ ಬರ್ತಾರೆ ನೋಡಿ ಎಲ್ಲವನ್ನ ಮಾಡ್ತಿದ್ದೀನಿ. ಭಾಳ ಸಂತೋಷ ಆಗ್ತದೆ. ಭಾಳ ಅವಶ್ಯಕ ಇದ್ದಂಥ ಈ ಆಸ್ಪತ್ರೆ ಇವತ್ತು 2 ವರ್ಷದಲ್ಲಿ ತಲೆ ಎತ್ತಿ ನಿಂತು ಸಾವಿರಾರು ರೋಗಿಗಳಿಗೆ ಉಪಯೋಗ ಆಗ್ತಾ ಇದೆ. ಭಾಳ ಸಂತೋಷ ಆಗುತ್ತೆ. ಜನರು ಕೂಡ ಉತ್ತಮವಾಗಿ ಸ್ಪಂದಿಸ್ತಾ ಇದ್ದಾರೆ. ಸೊ ಇದು ಹೀಗೆ ಮುಂದುವರೆದು ಈ ಸಂಸ್ಥೆ ಲಕ್ಷಾಂತರ ಜನರ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಕಾರಿಯಾಗಲಿ ಅಂತೇಳಿ ದೇವರಲ್ಲಿ ನಾನು